ವೀಕ್ಷಕರ ನಮಸ್ಕಾರ. ಮ್ಯಾಕಿಸ್ ಗ್ರೂಪ್ ಆಫ್ ಕಂಪ್ನೀಸ್ ಇಂದ ನಾವು ಅಗ್ರಿಕಲ್ಚರ್ನ ಬೇಸ್ ಆಗಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಮಗೆ 6,000 ಎಕರೆ ಕೊಲಾಬ್ರೇಷನ್ ರೆಡಿ ಇದೆ. ಅದನ್ನ ಮಾಡಬೇಕು ಅಂತಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 44,000 ಜನ ಎಂಪ್ಲಾಯ್ಸ್ ಬೇಕು. ಎಂಪ್ಲಾಯ್ಮೆಂಟ್ ತಗೋಬೇಕು ಅಂತಂದ್ರೆ ಅಗೇನ್ ಅದಕ್ಕೆ ಫಂಡಿಂಗ್ ಇನ್ವೆಸ್ಟ್ ಮಾಡಬೇಕು. ಒಂದು ವರ್ಷ ನಾವು ಎಂಪ್ಲಾಯ್ಮೆಂಟ್ ಎಲ್ಲ ಕೊಟ್ಕೊಂಡು ಹೋಗ್ಲಿಕ್ಕೆ ಅಂತ 1200 crores ಪ್ರಾಜೆಕ್ಟ್. ಸೊ ನಮ್ಗೆ ಇವಾಗ ಫಂಡ್ ರೈಸಿಂಗ್ ಆಗ್ತಾ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಫಂಡ್ ರೈಸಿಂಗ್ ಆಗದೇ ಇರೋ ಕಾರಣದಿಂದ ನಮ್ಮ ಬಿಸ್ನೆಸ್ ಆದಂತ ಗ್ರೂಪ್ ಆಫ್ ಕಂಪ್ನೀಸ್ ಅಲ್ಲಿ ಸುಮಾರು ಕಂಪನಿಗಳಿದೆ. ಮಾಧವ್ ಕಿರಣ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ಮ್ಯಾಕಿಸ್ ಅಗ್ರಿ ಫಂಡ್ಸ್ ಕ್ಯಾಪಿಟಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ, ಮ್ಯಾಕಿಸ್ ಸ್ಟುಡಿಯೋ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಅಂದ್ರೆ ಫಿಲಂ ಪ್ರೊಡಕ್ಷನ್ ಕಂಪನಿ ಇದೆ, ಹಾಗೆ ಫಿನಾನ್ಸ್ ಕಂಪನಿ ಇದೆ, ಮತ್ತೆ ನಮ್ದು ಫೌಂಡೇಶನ್ ಕೂಡ ಇದೆ. ಮೊದಲನೇದು ಬೇಸ್ ಏನಪ್ಪಾ ಅಂತಂದ್ರೆ ನಾವೀಗ ರಿಯಲ್ ಎಸ್ಟೇಟ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ರಿಯಲ್ ಎಸ್ಟೇಟ್ ಅಲ್ಲಿ ನಾವೇನ್ ಪ್ಲಾನ್ ಮಾಡಿದೀವಿ ಅಂತ ಹೇಳ್ತು ಅಂದ್ರೆ ಕಸ್ಟಮರ್ಸ್ ಎಲ್ಲರಿಗೂ ನಾವೀಗ ಬೆನಿಫಿಟ್ಸ್ ಕೊಡ್ತಾ ಇದೀವಿ. ಹೇಗಪ್ಪ ಅಂತ ಹೇಳಿದ್ರೆ, ಯಾರು ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಪ್ರಾಜೆಕ್ಟ್ ನ ಕೊಡ್ತಾರೋ ಏನ್ ಅಮೌಂಟ್ ಸಿಕ್ಕುತ್ತೋ ಅದ್ರಲ್ಲಿ ಒಂದು ಪರ್ಸೆಂಟೇಜ್ ಅಷ್ಟು ಅಮೌಂಟ್ ಅನ್ನ ನಾವೇನ್ ಮಾಡ್ತೀವಿ ಅವ್ರಿಗೆ ಇನ್ ರಿಟರ್ನ್ ಆಗಿ, ಫಾರ್ ಎಕ್ಸಾಂಪಲ್ 5% ಆಫ್ ಅಮೌಂಟ್ ನ ನಾವೇನ್ ಮಾಡ್ತೀವಿ ಅವರಿಗೆ ಎವ್ರಿ ಮಂತ್ ಪ್ರಾವಿಷನ್ ತರ ಅವರಿಗೆ ಬರೋ ಹಾಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ನೋಡಿದ ಹಾಗೆ ಡ್ರೋನ್ ಓನರ್ಶಿಪ್ ಅಂತ ಕೊಟ್ಟಿದೀವಿ, ಕ್ರಾಪ್ ಓನರ್ಶಿಪ್ ಮಾಡಿದೀವಿ, ಪೌಲ್ಟ್ರಿ ಫಾರ್ಮ್ಸ್ ಎಲ್ಲ ಶುರು ಮಾಡಿದೀವಿ. ಬಟ್ ನಮ್ಗೆ ಇದನ್ನು ಕೂಡ ಬೇಕಾಗಿರೋದ್ರಿಂದ ಕನ್ಸ್ಟ್ರಕ್ಷನ್ ಕಂಪ್ನಿನ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮಗೂ ಕೂಡ ಇದರಿಂದ ತುಂಬಾ ಬೆನಿಫಿಟ್ ಆಗುವ ಹಾಗೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ನಿಮ್ಮ ಆರ್ಥಿಕ ಸ್ಥಿತಿನ ಮೇಲ್ಗಡೆ ತಗೊಂಡೋಗಿ ಅಂತ ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.